ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ವಿಧಾನಸಭಾ ಬೈ ಎಲೆಕ್ಷನ್. ಹಿರಿಯೂರು ಬೈ ಎಲೆಕ್ಷನ್ ಅಖಾಡಕ್ಕಿಳಿದಿರುವಂತದ್ದು ದಳಪತಿಗಳು ಜೆಡಿಎಸ್ನ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸೋದಕ್ಕೆ ಚಿಂತನೆಯನ್ನ ಮಾಡಲಾಗಿದೆ. ಬೈ ಎಲೆಕ್ಷನ್ಗೆ ಗೆದ್ದು ಸಾಮರ್ಥ್ಯವನ್ನು ತೋರಿಸಬೇಕು ಅಂತ ಎಚ್ಡಿಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಅಭ್ಯರ್ಥಿ ಕುರಿತು ಬಿಜೆಪಿ ಹೈಕಮಾಂಡ್ಗೆ ಮಾಹಿತಿಯನ್ನು ನೀಡಿದಾರಂತೆ. ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಬೆಂಬಲವನ್ನು ನೀಡಲಾಗಿತ್ತು. ಎಚ್.ಡಿ. ದೇವೇಗೌಡರ ರಾಜ್ಯಸಭಾ ಟಿಕೆಟ್ ವಿಚಾರದಲ್ಲೂ ಕೂಡ ಸೈಲೆಂಟ್ ಆಗಿದ್ರು. ಏನು ರಾಜ್ಯಸಭಾ ಟಿಕೆಟ್ ಇಲ್ಲ ಅಂದಾಗ ಏನು ಮಾತಾಡಲಿಲ್ಲ. ಆಯಿತು ನಿಮ್ಮ ನಿರ್ಧಾರ ಅಂದ್ಬಿಟ್ಟು ಸುಮ್ಮನೆ ಆಗಿದ್ರು. ಸೊ ಹಾಗಾಗಿ ಇದೀಗ ಹಿರಿಯೂರು ಟಿಕೆಟ್ಗಾಗಿ ಪ್ರಬಲವಾಗಿ ಜೆಡಿಎಸ್ ಬೇಡಿಕೆ ಇಡ್ತಾ ಇದೆಯಂತೆ. ಇದರ ನಡುವೆ ಬಿಜೆಪಿಯಿಂದಲೂ ಕೂಡ ಅಭ್ಯರ್ಥಿ ಕಣಕ್ಕಿಳಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಟಿಕೆಟ್ ವಿಚಾರಕ್ಕೆ ಮೈತ್ರಿ ನಾಯಕರಲ್ಲಿ ಜಟಾಪಟಿ ಶುರುವಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ. ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ಗಿಂತ ಹೆಚ್ಚು ಮತ ಪಡೆದಿತ್ತು ಬಿಜೆಪಿ. ಇದೇ ಕಾರಣ ಮುಂದಿಟ್ಟು ಟಿಕೆಟ್ಗೆ ಲಾಬಿ ಮಾಡುತ್ತಾ ಬಿಜೆಪಿ ಅನ್ನೋದು ಪ್ರಶ್ನೆ ಇದೆ. ಜೆಡಿಎಸ್ನವರು ಬೇರೆ ಬೇರೆ ವಿಚಾರಗಳನ್ನು ನೋಡಿ, ದಾವಣಗೆರೆದು ಬಿಟ್ಕೊಟ್ಟಿದ್ದೀವಿ, ಬಾಗಲಕೋಟೆದು ಬಿಟ್ಕೊಟ್ಟಿದ್ದೀವಿ, ರಾಜ್ಯಸಭೆದು ಬಿಟ್ಕೊಟ್ಟಿದ್ದೀವಿ, ಸೊ ನಮ್ಗೆ ಇದೊಂದು ಕೊಟ್ಬಿಡಿ ಅಂತ ಕೇಳಬಹುದಾದ ಚಾನ್ಸಸ್ ಇದೆ. ಮತ್ತು ಕುಮಾರಸ್ವಾಮಿ ಅವರು ಹಿಂದೆನೇ ಹೇಳ್ಬಿಟ್ಟಿದ್ರು, ಟಿಕೆಟ್ ತಗೊಬರೋದು ನನ್ನ ಕೆಲಸ, ಗೆಲ್ಲಿಸ್ಬೇಕಷ್ಟೇನೆ ಅಂತ. ಬಟ್ ರಾಜ್ಯ ಬಿಜೆಪಿ ನಾಯಕರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಪಸ್ವರ ಇದೆ. ಬೇಡ, ಕಳೆದ ಬಾರಿ ನಾವು ಹೆಚ್ಚಿನ ಓಟ್ ತೆಗೆದುಕೊಂಡಿದ್ವಿ ಜೆಡಿಎಸ್ಗಿಂತ. ಸೊ ಹೀಗಿರ್ಬೇಕಾದ್ರೆ ನಾವೇ ಅಲ್ಲಿ ನಿಂತ್ಕೊಳ್ಳೋಣ, ಯಾಕೆ ಜೆಡಿಎಸ್ ಅವರಿಗೆ ಕೊಡಬೇಕು? ಮೈತ್ರಿ ಆಗಿದ್ದೀವಿ ಅನ್ನುವಂಥ ಕಾರಣಕ್ಕಾಗಿ ನಾವು ಗೆಲ್ಲಬಹುದಾದ ಕ್ಷೇತ್ರವನ್ನು ಬಿಟ್ಕೊಡೋದು ತಪ್ಪಾಗತ್ತೆ ಅಂತ. ಬಟ್ ಮೈತ್ರಿ ಅಂತ ಒಂದು ಇದೆಯಲ್ಲ, ಚೂರು ಕೊಡೋದು ತಗೊಳ್ಳೋದು ನೋಡ್ಕೊಂಡು ಮಾಡಬೇಕಾಗತ್ತೆ. ಎಲ್ಲ ನನಗೆ ಬೇಕು ಅಂತ ಹೇಳೋದಕ್ಕೆ ಆಗಲ್ಲ. ಸೊ ಆ ಕಾರಣಕ್ಕಾಗಿ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಈಗ ಈ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಹಿರಿಯೂರು ವಿಧಾನಸಭಾ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಏನು ಪ್ಲಾನ್ ನಡೀತಾ ಇದೆ, ಜೆ ಡಿ ಎಸ್ನ ಬೇಡಿಕೆ ಏನು, ಬಿ ಜೆ ಪಿಯ ಒತ್ತಾಯ ಏನು, ಏನಾಗಬಹುದು ಅಂತ? ಹಿರಿಯೂರು ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೂರು ಪಕ್ಷಗಳೊಂದು ಕಾಂಗ್ರೆಸ್, ಆಡಳಿತ ಪಕ್ಷವಾದಂತಹ ಕಾಂಗ್ರೆಸ್ ಸೇರಿದಂತೆ ಬಿಜೆಪಿ, ಜೆಡಿಎಸ್ ಮೂರು ಪಕ್ಷಗಳು ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಈ ಬಾರಿ ಹಿರಿಯೂರು ಕ್ಷೇತ್ರದಿಂದ ಉಪಚುನಾವಣೆಗೆ ಯಾರು ಅಭ್ಯರ್ಥಿಯಾಗಿರ್ತಾರೆ ಅನ್ನೋದು ಬಿಜೆಪಿ ಹಾಗೂ ಜೆಡಿಎಸ್ ನಲ್ಲಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಮಾಜಿ ಸಚಿವರಾದಂತಹ ಡಿ ಸುಧಾಕರ್ ಅವರ ಒಂದು ಮರಣದಿಂದ ತೆರವಾದಂತಹ ಒಂದು ಕ್ಷೇತ್ರಕ್ಕೆ ನಡೆಯುವ ಚುನಾವಣೆ ಆಡಳಿತ ಪಕ್ಷಕ್ಕೆ ಇದೊಂದು ಅಸ್ತಿತ್ವದ ಪ್ರಶ್ನೆ ಆದ್ರೆ ಆ ಶಕ್ತಿ ಪ್ರದರ್ಶನ ಜನ ನಮ್ಮ ಜೊತೆ ಇದ್ದಾರೆ ಎಂಬ ವಿಚಾರವನ್ನ ಮುಂದಿಟ್ಟು ಹೋಗೋದಕ್ಕೆ ಒಂದು ವೇದಿಕೆ ಆದ್ರೆ, ಇನ್ನು ಮೈತ್ರಿಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಮೈತ್ರಿಯಲ್ಲಿ ಯಾರು ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಬೇಕು ಅನ್ನೋದು ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರೋಂಥದ್ದು. ಪ್ರಮುಖ ಈಗಾಗಲೇ ಕೇಂದ್ರ ಸಚಿವರಂತ ಎಚ್.ಡಿ. ಕುಮಾರಸ್ವಾಮಿ ಅವರು ನಮ್ಮ ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿ ಹಾಕ್ಬೇಕು ಎಂಬ ವಿಚಾರವನ್ನ ಈಗಾಗಲೇ ಸ್ಪಷ್ಟನೆ ಬಿಟ್ಟಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ರಾಜ್ಯ ಹಾಗೂ ಕೇಂದ್ರ ಬಿಜೆಪಿ ನಾಯಕರ ಜೊತೆ ಮಾತನಾಡ್ತೀನಿ, ಈಗಾಗಲೇ ಮನವಿಯನ್ನು ಕೂಡ ಸಲ್ಲಿಸಿದ್ದೀನಿ, ನಮ್ಮ ಅಭ್ಯರ್ಥಿ ನಮಗೆ ಟಿಕೆಟ್ ಕೊಡಿ ಎಂಬ ವಿಚಾರವನ್ನ ಮುಂದಿಟ್ಟಿದ್ದೇನೆ ಎಂಬ ಹೇಳಿಕೆಯನ್ನ ಈಗಾಗಲೇ ಸ್ವತಃ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾಕೆಂದ್ರೆ ಜೆಡಿಎಸ್ ಕಡೆಯಿಂದ ಹೇಳ್ತಾ ಇರುವಂತದ್ದು ಪ್ರಮುಖವಾಗಿ ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ನಾವು ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ಕೊಟ್ಟಿದ್ದು, ನಾವು ಟಿಕೆಟ್ ಕೇಳಿರ್ಲಿಲ್ಲ. ಹಾಗಾಗಿ ಈ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ ಅಲ್ಲಿ ನಮಗೂ ಟಿಕೆಟ್ ಕೊಡಬೇಕು ಎಂಬ ಬೇಡಿಕೆಯನ್ನ ಮುಂದಿಟ್ಟಿರುವಂತದ್ದು. ಯಾಕಂದ್ರೆ ಅಲ್ಲಿ ಎಸ್.ಟಿ. ಸಮುದಾಯದ ಕೂಡ ಬೆಂಬಲ ಸಾಕಷ್ಟಿದೆ. ನಮ್ಮ ಒಂದ್ರತಿ ವರ್ಕೌಟ್ ಮಾಡಬಹುದು ಅನ್ನೋದು. ಯಾಕೆಂದ್ರೆ ಈ ಹಿಂದೆ ಎಸ್.ಟಿ. ಸಮುದಾಯಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರ ಒಂದು ಮೀಸಲಾತಿ ವಿಚಾರವನ್ನ ಇಟ್ಕೊಂಡು ಹೋಗ್ಬೋದು ಅನ್ನೋದು ಕೂಡ ಒಂದು ಚಿಂತನೆ ಆದ್ರೆ, ಅಲ್ಲಿ ಈಗಾಗಲೇ ಪಕ್ಷ ಸಂಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಕಾರ್ಯಕರ್ತರು ಹಾಗೂ ಮುಖಂಡರ ಜೊತೆ ಈಗಾಗಲೇ ಹಲವು ಸುತ್ತಿನ ಮಾತುಕತೆ ಆಗಿದೆ. ಅಭ್ಯರ್ಥಿಯನ್ನ ಯಾರನ್ನ ಕಣಕ್ಕಿಳಿಸಿದಂತ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಪಕ್ಷದ ಬಲ ಹೇಗಿರುತ್ತೆ, ಜೊತೆಗೆ ಬಿಜೆಪಿ ಕಾರ್ಯಕರ್ತರ ಶಕ್ತಿ ಯಾವ ರೀತಿ ಇರುತ್ತೆ, ಅಲ್ಲಿ ಯಾವ ರೀತಿ ಒಂದು ನಮಗೆ ಬೆಂಬಲ ಸೂಚಿಸ್ತಾರೆ ಎಂಬ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈಗ ಕುಮಾರಸ್ವಾಮಿ ಅವರು ಪಡೆದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಹಿರಿಯೂರು ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಟಿಕೆಟ್ ಬೇಕೇ ಬೇಕು ಎಂಬ ಬೇಡಿಕೆಯನ್ನ ಇರುವಂತದ್ದು. ಈ ಸಮಯದಲ್ಲಿ ಬಿಜೆಪಿ ನಾಯಕರ ತೀರ್ಮಾನ, ಅವರ ನಿರ್ಧಾರ, ಅವರ ಸಲಹೆ ಯಾವ ರೀತಿ ಇರುತ್ತೆ ಅನ್ನೋದು ಆ ಚರ್ಚೆ ಈಡಾಗ್ತಾ ಇರುವಂತದ್ದು, ಕಾದ್ ನೋಡ್ಬೇಕಾಗಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗೆ.